ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂಜೀವನ ಅಡುಗೆ ಮನೆ. ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಮಂಡಕ್ಕಿಂದ ಒಂದು ತಿಂಡಿ ಮಾಡ್ತಾಯಿದ್ದೀನಿ. ಮಂಡಕ್ಕಿಂದ ವಿಧ ವಿಧ ಥರವಾದ ತಿಂಡಿಗಳನ್ನು ಮಾಡ್ಬೋದು. ಅದರಲ್ಲಿ ಒಂದು ಟೈಪ್ ತಿಂಡಿ ತೋರಿಸ್ತಾ ಇದ್ದೀನಿ ಇವತ್ತು. ಅವಲಕ್ಕಿ ಮಂಡಕ್ಕಿ ನಮಗಂತೂ ಭಾಳ ಇಷ್ಟ. ತುಂಬ ಸುಲಭ ಮಾಡಲಿಕ್ಕೆ, ಬೆಳಗಿನ ತಿಂಡಿಗೆ, ಸಾಯಂಕಾಲ ಸ್ನ್ಯಾಕ್ ಟೈಮಿಗೆ ಮಾಡ್ಕೊಂಡು ತಿನ್ಲಿಕ್ಕಂತೂ ಮಸ್ತ್ ಇದು ರೆಸಿಪಿ. ಹೆಂಗೆ ಮಾಡೋಂತ ನೋಡಂತ ಬರ್ರಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಅದಕ್ಕೆ ನಾ ಇಲ್ಲಿ ಒಂದು ಬೌಲು ಮಂಡಕ್ಕಿ ತೊಗೊಂಡೀನಿ. ಯಾವ ಥರದ ಟೈಪ್ ಆಫ್ ಮಂಡಕ್ಕಿನೂ ತೊಗೋಬೋದು. ಹೆರಿದಿರೋಂತಹ ಕೊಬ್ಬರಿ, ಸಣ್ಣದಾಗಿ ಹೆರಿದಿರೋಂತಹ ಕ್ಯಾರೆಟು, ಸಣ್ಣದಾಗಿ ಕಟ್ ಮಾಡಿರೋಂತಹ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕಟ್ ಮಾಡಿರೋಂತಹ ಸೌತೆಕಾಯಿ, ಸಣ್ಣದಾಗಿ ಕಟ್ ಮಾಡಿರೋಂತಹ ಉಳ್ಳಾಗಡ್ಡಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಲಿಕತ್ತೀನಿ. ನೆಕ್ಸ್ಟ್ ಉದ್ದಿನಬೇಳೆ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಇದು ತಿಂಡಿ ಮಸ್ತಾಗಿರ್ತದೆ, ಹೆಲ್ದಿನೂ ಕೂಡ. ಯಾಕಂದ್ರೆ ಹಸಿ ತರಕಾರಿ ಹಾಕೋದ್ರಿಂದ ಹೆಲ್ದಿನೂ ಕೂಡ ಇರ್ತದೆ. ಈಗ ಕರಿಬೇವು ಹಾಕ್ಕೊಂಡೆ. ನೆಕ್ಸ್ಟ್ ಹಸಿಮೆಣಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಶೈನಿಂಗ್ ಬರೋವರೆಗೂ, ಈರುಳ್ಳಿ ಮೆತ್ತಗಾಗೋವರೆಗೂ ಚೆಂದಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಈರುಳ್ಳಿ ಉಪ್ಪು ತೊಗೊಂಡು ಟೇಸ್ಟ್ ಆಗ್ತದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈಗ ನಮ್ಮ ಒಗ್ಗರಣೆ ರೆಡಿ. ಇನ್ನೊಂದೇನಪ್ಪ ಅಂದರೆ ಪುಟಾಣಿ ಇರುತ್ತಲ್ಲ, ಅದನ್ನು ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೋಬೇಕು. ಅದು ಇದು ಹಾಕೋದ್ರಿಂದ ಟೇಸ್ಟ್ ಕೊಡ್ತದೆ. ಈಗ ನೋಡಿರಿ, ಮಂಡಕ್ಕಿಗೆ ನಾವೇನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಈ ಥರ ಮಂಡಕ್ಕಿ ಹಚ್ಚಿ ಏನಾದ್ರು ಒಂದು ಸ್ವೀಟ್ ಇಟ್ಕೊಟ್ರೆ ಚೆನ್ನಾಗಿರ್ತದೆ. ಮಾಡಲಿಕ್ಕೆ ತುಂಬ ಸುಲಭ ಇದು. ನೋಡಿರಿ, ಈಗ ಒಗ್ಗರಣೆ ಹಾಕ್ಕೊಂಡು ಕಲಿಸ್ತಾಯಿದ್ದೀನಿ. ಚೆಂದಾಗಿ ಕಲಿಸ್ಬೇಕದು. ಮಳೆ ಬರೋ ಟೈಮಲ್ಲಿ ಅಥವಾ ಸಾಯಂಕಾಲ ಟೀ ಟೈಮಲ್ಲಿ ಟೀ ಕಾಫಿ ಜೊತೆಗೆ ತಿಂತಾಯಿದ್ರೆ ಸಖತ್ತಾಗಿರ್ತದೆ ಇದು. ಈಗ ಸ್ವಲ್ಪ ಜಾಸ್ತಿನೇ, ಅಂದರೆ ನಾ ಇಲ್ಲಿ 2.5 ಸ್ಪೂನ್ ಹಾಕ್ಕೊಳಿಕತ್ತೀನಿ. ನೀವು ಜಾಸ್ತಿನೇ ಎಷ್ಟಾಗ್ತದಷ್ಟು ಪುಟಾಣಿ ಪೌಡ್ರ್ ಹಾಕಿ ಚೆಂದಾಗಿ ಕಲಿಸ್ಬೇಕು. ಅಂದರೆ ಹಾಕೋದ್ರಿಂದ ಎಣ್ಣೆ, ಎಕ್ಸಸ್ ಎಣ್ಣೆ ಇದ್ದರೆ ಅದು ಪುಟಾಣಿ ಪೌಡ್ರ್ ಹೀರ್ಕೊಂಡು ಮಂಡಕ್ಕಿ ಒಳಗೆ ಟೇಸ್ಟ್ ಆಗ್ತದೆ, ಎಣ್ಣೆ ಅನಿಸಲ್ಲ. ಇದನ್ನು ಒಂದು ಕೀ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಪುಟಾಣಿ ಪೌಡ್ರು. ನೀವು ಬೇಕಿದ್ದರೆ ಟೊಮೆಟೊ ಹಣ್ಣು ಬಳಸ್ಬೋದು, ಇಷ್ಟ ಇದ್ದವರು. ನಾನಿಲ್ಲಿ ಟೊಮೆಟೊ ಹಣ್ಣು ಬಳಸ್ತಿಲ್ಲ, ಅದ್ರ ಬದಲಾಗಿ ನಿಂಬೆಹಣ್ಣಿನ ರಸ ಬಳಸ್ತಾ ಇದ್ದೀನಿ. ಈಗ ಹೆರಿದಿರೋಂಥ ಕೊಬ್ಬರಿ ಹಾಕ್ಕೊಂಡೆ. ನೆಕ್ಸ್ಟು ಹೆರಿದಿರೋಂತಹ ಕ್ಯಾರೆಟು, ಆಮೇಲೆ ಹೆಚ್ಚಿಟ್ಟಿರುವಂತಹ ಸೌತೆಕಾಯಿ, ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಬೇಕು. ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನು ಇಲ್ಲಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ. ಅದೆಲ್ಲ ಹಾಕ್ಕೊಂಡು ಚೆಂದಾಗಿ ಕಾಯಿಡ್ಸ್ಬೇಕು. ಈಗ ಪ್ಲೇಟಿಂಗ್ ಮಾಡೋಣ ಬರ್ರಿ. ನಾವು ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಹೆರಿದಿರೋಂತಹ ಕ್ಯಾರೆಟು, ಹೆಚ್ಚಿಟ್ಕೊಂಡಿರೋಂತಹ ಸೌತೆಕಾಯಿ, ಕೊತ್ತಂಬರಿ, ಹೆರಿದಿರೋಂತಹ ಕೊಬ್ಬರಿ, ಲಾಸ್ಟಿಗೆ ಸೇವು. ಅಂದರೆ ಸಣ್ಣ ಸೇವಿದ್ರೆ ಚೆನ್ನಾಗೆ. ನನ್ನ ಹತ್ರ ಸಣ್ಣ ಸೇವು ಇರಲಿಲ್ಲ, ಸೊ ನಾನು ಬಾಂಬೆ ಮಿಕ್ಸರ್ ಹಾಕೋತಾ ಇದ್ದೀನಿ. ಹಿಂಗೆ ಮಾಡಿ ಪ್ರೆಸೆಂಟ್ ಮಾಡಿದರೆ ಮಸ್ತಾಗಿ ತಿಂತಾರೆ ಎಲ್ಲರೂ. ನೋಡ್ಲಿಕ್ಕೂ ಎಷ್ಟು ಚಂದ ಕಾಣಿಸ್ತಲ್ರಿ. ಇದನ್ನು ದಯವಿಟ್ಟು ಮಾಡದೇ ಇರೋರು ಮಾಡಿ ನೋಡಿ, ಕಾಮೆಂಟ್ ಹಾಕಿರಿ. ನನ್ನ ಎಲ್ಲ ವೀಡಿಯೋಸ್ಗಳಿಗೆ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಅಂದ್ರೆ ನೋಟಿಫಿಕೇಷನ್ ಬರ್ತದೆ ನಿಮಗೆ. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ ಅಂತ. ಅಲ್ಲಿವರೆಗೂ ಬಾಯ್.